ಈಗಾಗಲೇ ನಮ್ಮ ಜೊತೆಯಲ್ಲಿ ಎಲ್ಲ ಕನ್ನಡಪರ ಸಂಘಟನೆಯ ಹೋರಾಟಗಾರರು ಇವತ್ತು ತಮ್ಮ ಮುಂದೆ ಪತ್ರಿಕೆಗೋಷ್ಠಿ ಮಾಡೋಕ್ಕೆ ಬಂದಿದ್ದೇವೆ. ಈಗಾಗಲೇ ಡಿಸೆಂಬರ್ ತಿಂಗಳಿಂದ ಬೆಳಗಾವಿಯಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತು ಅಧಿವೇಶನವನ್ನು ಪ್ರಾರಂಭಗೊಂಡಿದೆ. ಆದರೂ ಕೂಡ ಇಲ್ಲಿವರೆಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳಾಗಿರ್ಬೋದು, ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳಾಗಿರ್ಬೋದು, ಈ ಭಾಗದ 13 ಜಿಲ್ಲೆಗಳ ಶಾಸಕರುಗಳು, ಇವತ್ತು ಸಚಿವರುಗಳು, ಇವತ್ತು ವಿಧಾನ ಪರಿಷತ್ ಸದಸ್ಯರುಗಳು ಎಲ್ಲೂ ಕೂಡ ಈ ಭಾಗದ ಅಭಿವೃದ್ಧಿ ಬಗ್ಗೆ, ಈ ಉತ್ತರ ಕರ್ನಾಟಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಒಬ್ಬರೂ ಕೂಡ ಶಾಸಕರು ಮಾತಾಡದೇ ಇರುವುದು ಭಾಳ ನೋವಿನ ವಿಷಯ. ಅದಲ್ಲದೆ ಕೂಡ ಇವತ್ತು ಕಾಟಾಚಾರಕ್ಕಾಗಿ ಬೆಳಗಾವಿಯಲ್ಲಿ ಅಧಿವೇಶನವನ್ನು, ಉತ್ತರ ಕರ್ನಾಟಕ ಚಳಿಗಾಲ ಅಧಿವೇಶನ ಕರೆದು ಕೇವಲ CM ಕುರ್ಚಿ ಗುದ್ದಾಟಕ್ಕಾಗಿ ಇವತ್ತು ಪಾರ್ಟಿಗಳನ್ನು, ಮೀಟಿಂಗ್ಗಳನ್ನು ಮಾಡೋಕ್ಕೆ ಇವತ್ತು ಬೆಳಗಾವಿ ಒಂದು ವೇದಿಕೆ ಆಗಿಬಿಟ್ಟಿದೆ. ಹಾಗಾಗಿ ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳು, ಇವತ್ತು ಉತ್ತರ ಕರ್ನಾಟಕದ ಸಮಸ್ಯೆಗಳು, ಈ ಸಮಸ್ಯೆಗಳ ಕುರಿತು ಶಾಸಕರು ಧ್ವನಿ ಎತ್ತಲ್ಲ ಅನ್ನೋದಕ್ಕೆ ನಾವು ಒಕ್ಕೂಟ ವತಿಯಿಂದ ಭಾಳ ಬೇಜಾರವನ್ನು ವ್ಯಕ್ತಪಡಿಸ್ತೇವೆ. ಅದಲ್ಲದೆ ಕೂಡ ಇವತ್ತು ಈಗಾಗಲೇ ಸಚಿನ್ ಅವರು ಹೇಳಿದಂತೆ ಕಲಬುರಗಿ ಜಿಲ್ಲೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ದೊಡ್ಡ ಜಿಲ್ಲೆಯಾದಂಥ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಈ ದೊಡ್ಡ ಒಂದು ವಿಭಾಗಿ ಕೇಂದ್ರಕ್ಕೆ ಸತತವಾಗಿ ಎಲ್ಲ ರೀತಿಯ ನಮಗೆ ಅನ್ಯಾಯವನ್ನು ಆಗ್ತಾನೇ ಇದೆ. ಇವತ್ತು ರಾಜ್ಯೋತ್ಸವ ಪ್ರಶಸ್ತಿಯಲ್ಲೂ ಕೂಡ ಅನ್ಯಾಯ ಆಯಿತು. ಈ ಭಾಗದಲ್ಲಿ ಅಭಿವೃದ್ಧಿ ಕೊಡಬೇಕಾದ್ರೂ ಕೂಡ ಇವತ್ತು ಹಿನ್ನೆಟ್ಟಾಗ್ತಾ ಇದೆ. ಅನುದಾನ ನೀಡುವಲ್ಲೂ ಕೂಡ ಎಲ್ಲೋ ಒಂದು ಕಡೆಗೆ ಮೀನಮೇಷವನ್ನು ಎಣಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕಲಬುರಗಿಯಲ್ಲಿ ಬಹುದೊಡ್ಡ ಒಂದು ವಿಮಾನ ನಿಲ್ದಾಣವನ್ನು ಕಲಬುರಗಿಯಲ್ಲಿ ಈಗಾಗಲೇ ಪ್ರಾರಂಭಗೊಂಡಿತ್ತು. ಅದ ನಂತರವಾಗಿ ಈ ಭಾಗಕ್ಕೆ ಜನರಿಗೆ ತುಂಬ ಅನುಕೂಲ ಕೂಡ ಆಗಿತ್ತು. ಯಾಕಂದರೆ ಸುಮಾರು ಜನರು ಇವತ್ತು ಒಂದು ಗಂಟೆಯಲ್ಲಿ ಬೆಂಗಳೂರಿಗೆ ಹೋಗಿ ಕೆಲಸಗಳನ್ನು ಮುಗಿಸ್ಕೊಂಡು ವಾಪಸ್ ಬರೋಕೆ ಅಧಿಕಾರಿಗಳಿಗಾಗಿರ್ಬೋದು, ಇವತ್ತು ರಾಜಕಾರಣಿಗಳಿಗಾಗಿರ್ಬೋದು, ಉದ್ಯಮಿಗಳಿಗಾಗಿರ್ಬೋದು, ಇದು ಎಲ್ಲದೂ ಕೂಡ ಇವತ್ತು ಈ ಒಂದು ವಿಮಾನ ನಿಲ್ದಾಣ ಪ್ರಾರಂಭ ಆಗಿದೆ. ಈ 1 ವರ್ಷ ಆಗಿರ್ಬೋದು, 2 ವರ್ಷ ಆಗಿರ್ಬೋದು, ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ, ಉದ್ಯಮಿಗಳು ಬರ್ತಾರೆ, ಇಲ್ಲಿ ಫ್ಯಾಕ್ಟ್ರಿಗಳನ್ನು ಹಾಕ್ತವೆ ಅಂತೇಳಿ ಕನಸು ಜಿಲ್ಲೆಯನ್ನು ಮೋಡ ಬಿತ್ತನೆ ಮಾಡಿದ ಸರ್ಕಾರ ಹೋರಾಟ ಚಿತ್ರದುರ್ಗ ಜಿಲ್ಲೆಯನ್ನು ಸಂಪೂರ್ಣ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡದೆ ಹೋದರೆ, ಚಿತ್ರದುರ್ಗ ಜಿಲ್ಲೆಗೆ ಮೋಡ ಬಿತ್ತನೆ ಆಗದಿದ್ದರೆ ಎಲ್ಲಿಯವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್, ಅದಕ್ಕಾಗಿ ಹೋರಾಟ. ಚಿತ್ರದುರ್ಗ ಜಿಲ್ಲೆಯನ್ನು ಸಂಪೂರ್ಣ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡದೆ ಹೋದರೆ, ಚಿತ್ರದುರ್ಗ ಜಿಲ್ಲೆಗೆ ಸಂಪೂರ್ಣವಾಗಿ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡದೆ ಹೋದರೆ ಅದಕ್ಕಾಗಿ ಹೋರಾಟ, ಅದಕ್ಕಾಗಿ ಹೋರಾಟ, ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್,